ಹಾಯ್. ಸೊ ಇವತ್ತು ನಾನು ನಿಮಗೆ ಕನ್ಸ್ಟ್ರೆಂಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಇದರಲ್ಲಿ ಟೋಟಲ್ ಆಗಿ 6 ಕನ್ಸ್ಟ್ರೆಂಟ್ಸ್ ಇರ್ತವೆ. ಸೊ ಫಸ್ಟ್ ಆಫ್ ಆಲ್ ಕನ್ಸ್ಟ್ರೆಂಟ್ಸ್ ಅಂದರೆ ದೀಸ್ ಆರ್ ಸಟ್ ಆಫ್ ರೂಲ್ಸ್. ಸೀಕ್ವಲಲ್ಲಿ ಒಂದಿಷ್ಟು ರೂಲ್ಸ್ನ ಇಂಟ್ರಡ್ಯೂಸ್ ಮಾಡ್ತಾರೆ. ಏನಕ್ಕಂದರೆ ಡೇಟಾನ ಡೂಪ್ಲಿಕೇಶನ್ ಆಗದಿರೋಂಗೆ ನೋಡ್ಕೊಳಕ್ಕೆ, ಆಮೇಲೆ ಡೇಟಾ ಫೆಚ್ ಮಾಡುವಾಗ ಟೈಮ್ ಕಾಂಪ್ಲೆಕ್ಸಿಟಿ ರೆಡ್ಯೂಸ್ ಮಾಡೋಕ್ಕೆ, ಆಮೇಲೆ ಡೇಟಾನ ಸ್ಟ್ರಕ್ಚರ್ಡ್ ವೇಯಲ್ಲಿ ಸ್ಟೋರ್ ಮಾಡೋಕ್ಕೆ. ಸೊ ಇವಾಗ ಸ್ಟ್ರಕ್ಚರಾಗಿ ಅದನ್ನು ಡೇಟಾನ ಸ್ಟೋರ್ ಮಾಡಿದ್ರೆ ಫೆಚ್ ಮಾಡೋದು ತುಂಬ ಈಸಿ, ಆಮೇಲೆ ಟೈಮ್ ಕಾಂಪ್ಲೆಕ್ಸಿಟಿ ರೆಡ್ಯೂಸ್ ಆಗುತ್ತೆ, ಆಮೇಲೆ ಮಷಿನ್ ಮೇಲೆ ಲೋಡ್ ಕಡಿಮೆ ಆಗುತ್ತೆ. ಸೊ ಇದಕ್ಕೋಸ್ಕರ ನಾವು ಕನ್ಸ್ಟೆಂಟ್ ಅನ್ನೋ ರೂಲ್ಸ್ನ ಆಮೇಲೆ ಕನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೀಕ್ವಲ್ ಒಳಗಡೆ. ಸೊ ಫಸ್ಟ್ ಆಫ್ ಆಲ್ ಕನ್ಸ್ಟೆಂಟ್ಸಲ್ಲಿ ಬರೋದು 6 ಟೈಪ್ಸ್: ಪ್ರೈಮರಿ ಕೀ, ಫಾರಿನ್ ಕೀ, ನಾಟ್ ನಲ್, ಯುನಿಕ್ ಕೀ, ಚೆಕ್, ಆಮೇಲೆ ಡಿಫಾಲ್ಟ್ ಕನ್ಸ್ಟೆಂಟ್ ಅಂತ. ಸೊ ಫಸ್ಟ್ ನಾವು ಬಂದ್ಬಿಟ್ಟು ಪ್ರೈಮರಿ ಕೀ ಕನ್ಸ್ಟೆಂಟ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಪ್ರೈಮರಿ ಕೀ ಅಂದರೆ ಸಪೋಸ್ ಇವಾಗ ಒಂದು ಸ್ಟೂಡೆಂಟ್ದು ಟೇಬಲ್ ತೊಗೊಳ್ಳೋಣ ಅಥವಾ ಒಂದು ಎಂಪ್ಲಾಯ್ ಟೇಬಲ್ ತೊಗೊಳ್ಳೋಣ. ಸೊ ಇವಾಗ ಒಂದು ಸ್ಟೂಡೆಂಟ್ ಟೇಬಲ್ ಒಳಗಡೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು 200 to 300 ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಈ ಥರ ಸಿಚುವೇಷನಲ್ಲಿ ಸೊ ಒಂದೇ ಹೆಸರಿನಲ್ಲಿ ಒಂದು 5-6 ಜನ ಇರೋ ಪಾಸಿಬಿಲಿಟಿ ಇರುತ್ತೆ. ಸೊ ಆ ಟೈಮಲ್ಲಿ ಡೂಪ್ಲಿಕೇಶನ್ ಕ್ರಿಯೇಟ್ ಆಗುತ್ತೆ ಟೇಬಲ್ಸ್ ಒಳಗಡೆ. ಸೊ ಆ ಡೂಪ್ಲಿಕೇಶನ್ನ ಕಾಂಪ್ಲೆಕ್ಷನ್ನ ರೆಡ್ಯೂಸ್ ಮಾಡೋಕ್ಕೆ ಪ್ರೈಮರಿ ಕೀ ಕನ್ಸೆಪ್ಟ್ನ ಇಂಟ್ರಡ್ಯೂಸ್ ಮಾಡ್ತಾರೆ. ಈ ಪ್ರೈಮರಿ ಕೀ ಏನು ಹೇಳುತ್ತಂದರೆ ಎವ್ರಿ ರೋ ಹ್ಯಾವ್ಸ್ ಯುನಿಕ್ ಐ ಡಿ, ಅಂದರೆ ಪ್ರತಿಯೊಂದು ರೋಗೆ ಒಂದು ಐ ಡಿ ಕೊಡುತ್ತೆ. ಅದು ನಂಬರಲ್ಲಿ ಆದರೂ ಇರ್ಬೋದು ಅಥವಾ ಅಲ್ಫಾ ನ್ಯೂಮರಿಕ್ ಆಗಿ ಇರ್ಬೋದು. ಒಂದು ಯುನಿಕ್ ನಂಬರ್ ಅಂತ ಕೊಡ್ತಾರೆ. ಸೊ ಆ ನಂಬರ್ ಯಾವ ಥರ ಇರುತ್ತಂದರೆ ಆ ನಂಬರ್ ನೆಕ್ಸ್ಟ್ ರೋ ನಂಬರ್ಗೆ ಮ್ಯಾಚ್ ಆಗಲ್ಲ. ಯಾವುದೇ ರೆಕಾರ್ಡಲ್ಲಾದರೂ ಯುನಿಕ್ ಆಗಿ ಆ ನಂಬರ್ನ ಆ ಪರ್ಟಿಕ್ಯುಲರ್ ಪರ್ಸನ್ ಐಡೆಂಟಿಫೈ ಮಾಡುತ್ತೆ. ಸೊ ಇವಾಗ ಹೆಸರು ಸೇಮ್ ಇದ್ರೂ ಆ ಐ ಡಿಯಿಂದ ಇದೇ ಪರ್ಸನ್ನು ಈ ಸ್ಟೂಡೆಂಟ್ ಈ ಡಿಪಾರ್ಟ್ಮೆಂಟಲ್ಲಿ ಸ್ಟಡಿ ಮಾಡ್ತಿದ್ದಾನೆ ಅಂತ ಯುನಿಕ್ ಆಗಿ ನಾವು ಅವನ್ನ ಐಡೆಂಟಿಫೈ ಮಾಡ್ಬೋದು. ಸೊ ಅದಕ್ಕೆ ಪ್ರೈಮರಿ ಕೀ ಅಂತ ಹೇಳ್ತಾರೆ. ಈ ಪ್ರೈಮರಿ ಕೀ ಏನಂದರೆ ಯುನಿಕ್ ಕೀ ಮತ್ತು ನಾಟ್ ನಲ್, ಕಾಂಬಿನೇಷನ್ ಆಫ್ ಯುನಿಕ್ ಕೀ ಮತ್ತು ನಾಟ್ ನಲ್ ಕನ್ಸ್ಟೆಂಟ್. ಸೊ ಇಲ್ಲಿ ಏನಾಗುತ್ತೆ, ಪ್ರೈಮರಿ ಕೀಲಿ ಎವ್ರಿ ರೋ ಯುನೀಕ್ ಆಗಿರುತ್ತೆ ನಂಬರ್ಸ್, ಆಮೇಲೆ ಆ ರೋ ನಲ್ ಆಗಿರಲ್ಲ. ಸೊ ಅದು ರೂಲ್ಸ್, ಪ್ರೈಮರಿ ಕೀ ರೂಲ್ಸ್ ಏನಂದರೆ ಆ ನಂಬರ್ ವ್ಯಾಲ್ಯೂ ಏನಿದೆ ಆ ಕಾಲಮ್ದು ಯುನೀಕ್ ಆಗಿರಬೇಕು ಎವ್ರಿ ರೆಕಾರ್ಡ್, ಆಮೇಲೆ ಅದು ನಲ್ ಆಗಿರಲ್ಲ. ಸೊ ದಟ್ ಈಸ್ ದಿ ರೂಲ್ಸ್ ಆಫ್ ಪ್ರೈಮರಿ ಕೀ. ಇವಾಗ ಫಾರಿನ್ ಕೀ ಕನ್ಸ್ಟೆಂಟ್ ಏನು ಹೇಳುತ್ತೆ ಅಂದರೆ, ಸೊ ಸಪೋಸ್ ಸ್ಟೂಡೆಂಟ್ದು ಒಂದು ಟೇಬಲ್ ಇದೆ, ಡಿಪಾರ್ಟ್ಮೆಂಟ್ಸ್ದು ಒಂದು ಟೇಬಲ್ ಇದೆ, ಇನ್ನೊಂದು ಟೇಬಲಲ್ಲಿ ಸ್ಟೂಡೆಂಟ್ ಮತ್ತು ಡಿಪಾರ್ಟ್ಮೆಂಟ್ಸ್ ರೆಕಾರ್ಡ್ಸ್ದು ಟೇಬಲ್ ಇದೆ. ಆ ಟೇಬಲಲ್ಲಿ ಏನು ಹೇಳುತ್ತೆ, ಈ ಡಿಪಾರ್ಟ್ಮೆಂಟಲ್ಲಿ ಈ ಸ್ಟೂಡೆಂಟ್ ಈ ಇಯರಲ್ಲಿ ಸ್ಟಡಿ ಮಾಡ್ತಿದ್ದಾನೆ ಅನ್ನೋ ಒಂದು ರೆಕಾರ್ಡ್ನ ಅದು ರಿಪ್ರೆಸೆಂಟ್ ಮಾಡುತ್ತೆ. ಸೊ ಅವಾಗ ಸ್ಟೂಡೆಂಟ್ ಟೇಬಲಿಂದ ಸ್ಟೂಡೆಂಟ್ ರೆಕಾರ್ಡ್, ಆಮೇಲೆ ಡಿಪಾರ್ಟ್ಮೆಂಟ್ ಟೇಬಲಿಂದ ಡಿಪಾರ್ಟ್ಮೆಂಟ್ ರೆಕಾರ್ಡ್ದು ಐ ಡಿನ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಇಲ್ಲಿ ಡಿಪಾರ್ಟ್ಮೆಂಟ್ ಐ ಡಿ ಇದೆ, ಸ್ಟೂಡೆಂಟ್ ಟೇಬಲ್ ಸ್ಟೂಡೆಂಟ್ ಐ ಡಿ ಇದೆ. ಸೊ ಇಲ್ಲಿ ಸ್ಟೂಡೆಂಟ್ ಡಿಪಾರ್ಟ್ಮೆಂಟಲ್ಲಿ ಏನಂದರೆ ಸ್ಟೂಡೆಂಟ್ ಐ ಡಿ ಮತ್ತು ಡಿಪಾರ್ಟ್ಮೆಂಟ್ ಐ ಡಿ ಇದೆ. ಇವಾಗ ಇಲ್ಲಿ ನೋಡ್ಬೋದು ಡಿಪಾರ್ಟ್ಮೆಂಟ್ ಐ ಡಿ ಮತ್ತು ಸ್ಟೂಡೆಂಟ್ ಐ ಡಿ ಇದ್ದಾವೆ. ಸೊ ಇವಾಗ ನಮಗೆ ಇದರಲ್ಲಿ ಈ ಸ್ಟೂಡೆಂಟ್ ಈ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ ಅಂತ ಈ ರೆಕಾರ್ಡ್ ಏನಿದೆ ಇದು ಮ್ಯಾನ್ಯುವಲಿ ಆ್ಯಡ್ ಮಾಡಿರೋದಲ್ಲ. ಸೊ ಇದನ್ನು ಸ್ಟೂಡೆಂಟ್ ಟೇಬಲಿಂದ ಸ್ಟೂಡೆಂಟ್ ಐ ಡಿ ತೊಗೊಂಡಿರೋದು, ಡಿಪಾರ್ಟ್ಮೆಂಟ್ಸಿಂದ ಡಿಪಾರ್ಟ್ಮೆಂಟ್ ಐ ಡಿನ ತೊಗೊಂಡಿರೋದು. ಸೊ ಇದು ಹೇಗೆ ರೆಫರೆನ್ಸ್ ಕೊಡುತ್ತೆ ಅಂದರೆ, ಸೊ ಇವಾಗ ಫಾರಿನ್ ಕೀ ಯಾವ ಥರ ರೆಫರೆನ್ಸ್ ಕೊಡುತ್ತೆ ಅಂದರೆ, ಸೊ ಇವಾಗ ಈ ಟೇಬಲಲ್ಲಿ ಈ ಡಿಪಾರ್ಟ್ಮೆಂಟ್ ಐ ಡಿಯಲ್ಲಿ ಈ ಸ್ಟೂಡೆಂಟ್ ಈ ಇಯರಲ್ಲಿ ಸ್ಟಡಿ ಮಾಡ್ತಿದ್ದಾರೆ ಅಂತ ಹೇಳ್ಕೊಡುತ್ತೆ. ಯಾವ ಥರ ಅಂದರೆ, ಇವಾಗ ಒಂದು ಫಾರಿನ್ ಕೀ ಅಂತ ಮೆನ್ಷನ್ ಮಾಡಬೇಕು, ಡಿಪಾರ್ಟ್ಮೆಂಟ್ ಐ ಡಿ, ಈ ಡಿಪಾರ್ಟ್ಮೆಂಟ್ ಐ ಡಿ ಇಲ್ಲಿದೆ ಅಲ್ಲ, ಇದು ಕಾಲಮ್ ನೇಮು, ದಿಸ್ ರೆಫರ್ಸ್ ಟು ರೆಫರೆನ್ಸ್ ಆಗಿ ಯಾವುದು ಡಿಪಾರ್ಟ್ಮೆಂಟ್ ಟೇಬಲ್ ಯಾವುದು ಇಲ್ಲಿದೆ, ಈ ಡಿಪಾರ್ಟ್ಮೆಂಟ್ ಟೇಬಲಲ್ಲಿರೋದು. ಈ ಡಿಪಾರ್ಟ್ಮೆಂಟ್ ಟೇಬಲ್ ಯಾವ ಕಾಲಮ್ ಅಂದರೆ ಡಿಪಾರ್ಟ್ಮೆಂಟ್ ಐ ಡಿ ಕಾಲಮ್. ಸೊ ಡಿಪಾರ್ಟ್ಮೆಂಟ್ ಐ ಡಿ, ಸೊ ಇದು ಈ ಟೇಬಲ್ಗೆ ರೆಫರ್ ಮಾಡುತ್ತೆ. ಸೊ ಈ ಟೇಬಲಲ್ಲಿ ಈ ಡಿಪಾರ್ಟ್ಮೆಂಟಿಂದ ಈ ಸ್ಟೂಡೆಂಟ್ ಇಲ್ಲಿ ಈ ಇಯರಲ್ಲಿ ಸ್ಟಡಿ ಮಾಡ್ತಿದ್ದಾರೆ ಅಂತ ಹೇಳ್ತೇವೆ. ಇವಾಗ ಇದೇ ಟೇಬಲ್ ಒಳಗಡೆ ಇದು ಸ್ಟೂಡೆಂಟ್ ಐ ಡಿ ಇದೆ, ಈ ಸ್ಟೂಡೆಂಟ್ ಐ ಡಿ ಬಂದುಬಿಟ್ಟು ರೆಫರ್ ಮಾಡೋದು ಸ್ಟೂಡೆಂಟ್ಸ್ ಟೇಬಲ್ನ. ದಿಸ್ ಈಸ್ ಸ್ಟೂಡೆಂಟ್ ಟೇಬಲ್. ಈ ಸ್ಟೂಡೆಂಟ್ ಟೇಬಲ್ ಒಳಗಡೆ
ಸ್ಟೂಡೆಂಟ್ ಐ ಡಿ. ಸೊ ಇದು ಸ್ಟೂಡೆಂಟ್ ಐ ಡಿನ ರೆಫರ್ ಮಾಡುತ್ತೆ. ಸೊ ಇವಾಗ ನೀವು ಡೇಟಾನ ಫೆಚ್ ಮಾಡಿದಾಗ ಈ ಎಲ್ಲ ರೆಕಾರ್ಡ್ಸ್ ನಿಮಗೆ ಸ್ಟ್ರಕ್ಚರ್ಡ್ ವೇಯಲ್ಲಿ ಸಿಗುತ್ತೆ. ಸೊ ಅದಕ್ಕೆ ಫಾರಿನ್ ಕೀ ಅಂತ ಯೂಸ್ ಮಾಡ್ತಾರೆ ರೆಫರ್ ಮಾಡೋಕ್ಕೆ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಇವಾಗ ಇದು ಸ್ಟೂಡೆಂಟ್ ಟೇಬಲ್, ಈ ಡಿಪಾರ್ಟ್ಮೆಂಟ್ ಟೇಬಲ್ ಎಕ್ಸಿಕ್ಯೂಟ್ ಮಾಡ್ತಾನೆ. ಸೊ ಇಲ್ಲಿ ನೋಡಿದ್ರೆ ಡಿಪಾರ್ಟ್ಮೆಂಟ್ ಐ ಡಿ ಇದೆ, ಸ್ಟೂಡೆಂಟ್ ಐ ಡಿ ಇದೆ. ಸೊ ನಮಗೆ ಈ ಸ್ಟೂಡೆಂಟ್ ನೇಮ್ ಬೇಕು, ಆಮೇಲೆ ಈ ಡಿಪಾರ್ಟ್ಮೆಂಟ್ ನೇಮ್ ಬೇಕು. ಸೊ ಅವಾಗ ನಾವೇನು ಮಾಡ್ತೇವೆ, ಜಾಯಿನ್ ಅನ್ನೋ ಕನ್ಸೆಪ್ಟ್ ಬರುತ್ತೆ. ಸೊ ಇವಾಗ ನಾವು ಇವನ್ನ ಎರಡೂ ಟೇಬಲ್ನ ಜಾಯಿನ್ ಮಾಡ್ತೇವೆ. ಸೊ ಸ್ಟೂಡೆಂಟ್ ಟೇಬಲ್, ಆಮೇಲೆ ಸ್ಟೂಡೆಂಟ್ ಡಿಪಾರ್ಟ್ಮೆಂಟ್ಸ್, ಆಮೇಲೆ ಡಿಪಾರ್ಟ್ಮೆಂಟ್ಸ್ ಟೇಬಲ್ನ ಜಾಯಿನ್ ಮಾಡಿದಾಗ ನಮಗೆ ಈ ಸ್ಟೂಡೆಂಟ್ ಡಿಪಾರ್ಟ್ಮೆಂಟ್ ಐ ಡಿಯಿಂದ ಈ ಡಿಪಾರ್ಟ್ಮೆಂಟ್ ನೇಮ್ನ ಫೆಚ್ ಮಾಡುತ್ತೆ. ಆಮೇಲೆ ಸ್ಟೂಡೆಂಟ್ ಐ ಡಿಯಿಂದ ಸ್ಟೂಡೆಂಟ್ ನೇಮ್ನ ಫೆಚ್ ಮಾಡುತ್ತೆ. ಸೊ ನಾವಿಲ್ಲಿ ಐ ಡಿಯಿಂದ ಮ್ಯಾಚ್ ಮಾಡ್ಕೊತೀವಿ. ಸೊ ಇವಾಗ ಇದನ್ನು ಎಕ್ಸಿಕ್ಯೂಟ್ ಮಾಡಿದಾಗ ನಮಗೆ ಆ ಸ್ಟೂಡೆಂಟ್ ಐ ಡಿಯಿಂದ ಸ್ಟೂಡೆಂಟ್ ನೇಮ್, ಡಿಪಾರ್ಟ್ಮೆಂಟ್ ಐ ಡಿಯಿಂದ ಡಿಪಾರ್ಟ್ಮೆಂಟ್ ನೇಮ್ ಸಿಗುತ್ತೆ. ಆಮೇಲೆ ಅವರು ಯಾವ ಇಯರಲ್ಲಿ ಸ್ಟಡಿ ಮಾಡ್ತಿದ್ದಾರೆ ಅನ್ನೋದು ಬರುತ್ತೆ. ಸಪೋಸ್ ನಾನಿಲ್ಲಿ ಹೋಗ್ಬಿಟ್ಟು 4th ಇಯರಲ್ಲಿ ಯಾರು ಸ್ಟಡಿ ಮಾಡ್ತಿದ್ದಾರೆ ಅಂತ ನೋಡ್ಬೋದು. ಸೊ ಇಲ್ಲಿ ಸೊ ಇವಾಗ 4th ಇಯರಲ್ಲಿ ಎಲ್ಲ ಡಿಪಾರ್ಟ್ಮೆಂಟಲ್ಲಿರೋರು ಈ ಸ್ಟೂಡೆಂಟ್ಸ್ ಅಂತ ಬರುತ್ತೆ, ಅವ್ರ ಏಜ್ ಬರುತ್ತೆ, ಅವ್ರ ಡಿಪಾರ್ಟ್ಮೆಂಟ್ ನೇಮ್ ಬರುತ್ತೆ. ಸೊ ಈ ಥರ ಫಾರಿನ್ ಕೀ ರೆಫರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಈಸ್ ಹೌ ಫಾರಿನ್ ಕೀ ವರ್ಕ್ಸ್. ಸೊ ಇವಾಗ ನಾಟ್ ನಲ್ ಕನ್ಸ್ಟೆಂಟ್ನ ಹೇಗೆ ವರ್ಕ್ ಮಾಡುತ್ತೆ ಅಂದರೆ, ಇಲ್ಲಿ ನೋಡ್ಬೋದು ಇಮೇಲ್ ಐ ಡಿಗೆ ನಾವು ನಾಟ್ ನಲ್ ಅಂತ ಕೊಟ್ಟಿದ್ದೇವೆ. ಸೊ ಇವಾಗ ನಾನು ಈ ಡೇಟಾ ಆ್ಯಡ್ ಮಾಡುವಾಗ ಈ ಇಮೇಲ್ ಐ ಡಿನ ನಾನು ಇರೇಸ್ ಮಾಡ್ತೀನಿ. ಸೊ ಇರೇಸ್ ಮಾಡಿ ಇನ್ಸರ್ಟ್ ಮಾಡ್ತೀನಿ. ಇನ್ಸರ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಎರರ್ ಬರುತ್ತೆ. ಸೊ ಅದೇನಂದರೆ ನಾಟ್ ನಲ್ ಕನ್ಸ್ಟೆಂಟ್ ವಯಲೇಷನ್ ಅಂತ. ಸೊ ಇವಾಗ ನೋಡಿ, ದ ಇನ್ಸರ್ಟ್ ವ್ಯಾಲ್ಯೂ ನಲ್ ಇಂಟು ದಿ ಇಮೇಲ್ ಕಾಲಮ್. ಸೊ ಇವಾಗ ಏನು ಹೇಳುತ್ತಂದರೆ ಇಲ್ಲಿ ನಲ್ ವ್ಯಾಲ್ಯೂನ ಅದು ಅಕ್ಸೆಪ್ಟ್ ಮಾಡಲ್ಲ. ಸೊ ಇವಾಗ ನಾವು ಆಲ್ರೆಡಿ ನಾಟ್ ನಲ್ ಅಂತ ಕೊಟ್ಟಿದ್ದೇವಲ್ಲ, ಸೊ ಅಂದರೆ ಅದನ್ನು ಆ ಕಾಲಮ್ ಯಾವಾಗಲೂ ಎಂಟಿ ಇರಬಾರ್ದು. ಸೊ ಅದು ಫಿಲ್ ಆಗಿರಬೇಕು. ಆಮೇಲೆ ಇನ್ನೊಂದು ನಾವು ಕನ್ಸ್ಟೆಂಟ್ ಕೊಟ್ಟಿರೋದು ಯುನಿಕ್ ಅಂತ ಕೊಟ್ಟಿದ್ದೇವೆ. ಸೊ ಯುನಿಕ್ ಕನ್ಸ್ಟೆಂಟ್ ಅಂತ ಏನು ಹೇಳುತ್ತಂದರೆ, ಇವಾಗ ಇಲ್ಲೊಂದು ಇಮೇಲ್ ಐ ಡಿ ಕೊಡ್ತೀನಿ ನಾನು. ಸೊ ಆ ಇಮೇಲ್ ಐ ಡಿ ಆಲ್ರೆಡಿ ಡೇಟಾಬೇಸಲ್ಲಿದ್ದರೆ ಈ ಪರ್ಟಿಕ್ಯುಲರ್ ಸ್ಟೂಡೆಂಟಿಗೆ ಆ ಇಮೇಲ್ ಐ ಡಿನ ಅದು ಎಕ್ಸೆಪ್ಟ್ ಮಾಡ್ಕೊಳಲ್ಲ. ಸಪೋಸ್ ಫಾರ್ ಎಕ್ಸಾಂಪಲ್ ಇವಾಗ ಈ ಸ್ಟೂಡೆಂಟ್ಗೆ ಈ ಇಮೇಲ್ ಐ ಡಿ ಆಲ್ರೆಡಿ ಡೇಟಾಬೇಸಲ್ಲಿ ಎಕ್ಸಿಸ್ಟ್ ಆಗಿದೆ. ಸೊ ನಾನಿವಾಗ ಇದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋದರೆ ಯುನಿಕ್ ಕೀ ಕನ್ಸ್ಟೆಂಟ್, ವಯಲೇಷನ್ ಆಫ್ ಯುನಿಕ್ ಕೀ ಕನ್ಸ್ಟೆಂಟ್ ಅಂತ ಕೊಡುತ್ತೆ. ಬಿಕಾಸ್ ದಿಸ್ ಇಮೇಲ್ ಐ ಡಿ ಇದು ಆಲ್ರೆಡಿ ಡೇಟಾಬೇಸಲ್ಲಿ ಎಕ್ಸಿಸ್ಟ್ ಇದೆ. ಸೊ ದಟ್ ಈಸ್ ದ ರೀಸನ್ ಇವಾಗ ಈ ವ್ಯಾಲ್ಯೂನ ಅದು ತೊಗೊಳಲ್ಲ. ಸೊ ಅದೇನು ಹೇಳುತ್ತೆ ಅಂದರೆ ಇಮೇಲ್ ಐ ಡಿ ಯುನೀಕ್ ಆಗಿರಬೇಕು, ಆಮೇಲೆ ನಾಟ್ ನಲ್ ಆಗಿರಬೇಕು. ಸೊ ಈ ಎರಡೂ ಕನ್ಸ್ಟೆಂಟ್ನ ನಾವು ಇಲ್ಲಿ ಕೊಟ್ಟಿರೋದ್ರಿಂದ ಈ ವ್ಯಾಲ್ಯೂನ ಅದು ತೊಗೊಳಲ್ಲ. ಸೊ ಇವಾಗ ನಾನಿಲ್ಲಿ 001 ಅಂತ ಕೊಟ್ಟು ಎಕ್ಸಿಕ್ಯೂಟ್ ಮಾಡಿದ್ರೆ ತಗೊಳುತ್ತೆ. ಬಿಕಾಸ್ ಈ ಇಮೇಲ್ ಐ ಡಿ ಇವಾಗ ಎಕ್ಸಿಸ್ಟಿಂಗ್ ಇಲ್ಲ. ಸೊ ದಿಸ್ ಈಸ್ ಅ ನ್ಯೂ ಇಮೇಲ್ ಐ ಡಿ. ಸೊ ಇವಾಗ ಈ ವ್ಯಾಲ್ಯೂನ ಅದು ತಗೊಳುತ್ತೆ. ಸೊ ಇವಾಗ ನಾನು ಇದೇ ವ್ಯಾಲ್ಯೂನ ಮತ್ತೆ ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋದರೆ ತಗೊಳಲ್ಲ. ಬಿಕಾಸ್ ಯುನಿಕ್ ಕೀ ಕನ್ಸ್ಟೆಂಟ್ ವಯಲೇಷನ್ ಅಂತ ಹೇಳುತ್ತೆ. ಸೊ ಅದಾದಮೇಲೆ ಚೆಕ್ ಕನ್ಸ್ಟೆಂಟ್ ಅಂತ ಇದೆಯಲ್ಲ, ಚೆಕ್ ಕನ್ಸ್ಟೆಂಟ್ ಅಂದರೆ ಇದು ರೂಲ್ಸ್, ಸೆಟ್ ಆಫ್ ರೂಲ್ಸ್. ಸಪೋಸ್ ನೀವು ಇವಾಗ ಲೈಸೆನ್ಸ್ ಮಾಡ್ಸೋಕೆ ಹೋಗಿರ್ತೀರಾ ಅಂದ್ಕೊಳ್ಳಿ. ಸೊ ಲೈಸೆನ್ಸ್ದು ಇಂಡಿಯಾದಲ್ಲಿ ರೂಲ್ಸ್ ಏನಿದೆ ಅಂದರೆ 18 ಇಯರ್ಸ್ ಆ್ಯಂಡ್ ಅಬವ್ ಇದ್ದವ್ರಿಗೆ ಮಾತ್ರ ಲೈಸೆನ್ಸ್ ಕೊಡ್ತಾರೆ. ಸೊ ಇವಾಗ ನೀವು ಲೈಸೆನ್ಸ್ ಫಾರಮ್ ಫಿಲಪ್ ಮಾಡುವಾಗ ನೀವು ಏಜ್ನ 17 ಅಂತ ಫಿಲ್ ಮಾಡಿದ್ರೆ ಆ ಏಜ್ನ ಅದು ತಗೊಳ್ಳಲ್ಲ. ಯಾಕಂದರೆ ಅದು 18+ ಅಬವ್ ಇದ್ದರೆ ಅಷ್ಟೇ ಅದು ತಗೊಳೋದು. ಸೊ ಅದೇ ಥರ ಡೇಟಾಬೇಸ್ ಒಳಗಡೆ ನೀವು ಚೆಕ್ ಕನ್ಸ್ಟೆಂಟಲ್ಲಿ ಏನು ಕಂಡೀಷನ್ ಕೊಡ್ತೀರಾ, ಆ ಕಂಡೀಷನ್ ವ್ಯಾಲ್ಯೂ ಮ್ಯಾಚ್ ಆಗದೇ ಇದ್ದರೆ ಡೇಟಾನ ಅದು ಎಕ್ಸೆಪ್ಟ್ ಮಾಡ್ಕೊಳಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಇದೇ ಐ ಡಿನ ನಾನು
24 ಇದೆ ಅಲ್ಲ, ನಾನು ಇದನ್ನು 17 ಅಂತ ಕೊಡ್ತೇನೆ. ಸೊ ಅಲ್ಲಿ ಎಕ್ಸಿಕ್ಯೂಟ್ ದಿ. ಸೊ ಇವಾಗ ಎಕ್ಸಿಕ್ಯೂಟ್ ಮಾಡಿದಾಗ ಓಕೆ, ಇಮೇಲ್ ಐ ಡಿ ಚೇಂಜ್ ಮಾಡಬೇಕು. ಸೊ ನಾನು ಇದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋಗ್ತೀನಿ. ಸೊ ಇಲ್ಲಿ ಏನು ಹೇಳುತ್ತೆ ಅಂದರೆ ಕಾನ್ಫ್ಲಿಕ್ಟ್ ವಿತ್ ಚೆಕ್ ಕನ್ಸ್ಟ್ರೆಂಟ್ ಅಂತ. ಅಂದರೆ ಚೆಕ್ ಕನ್ಸ್ಟ್ರೆಂಟಲ್ಲಿ ನಾವು ಏನು ಕೊಟ್ಟಿದ್ದೀವಿ, 18 ಆ್ಯಂಡ್ ಅಬವ್. ಸೊ ಇವಾಗ ಇಲ್ಲಿ 18 ಇರಬೇಕು ಅಥವಾ ಅದ್ರ ಅಬವ್ ಆಗಿರಬೇಕು. ಸೊ ಅವಾಗ ಮಾತ್ರ ಅದು ಡೇಟಾನ ಎಕ್ಸೆಪ್ಟ್ ಮಾಡ್ಕೊಳುತ್ತೆ. ಸಪೋಸ್ ಇವಾಗ ನಾನು 18 ಕೊಟ್ಟಿದ್ದೇನಲ್ಲ, ಎಕ್ಸಿಕ್ಯೂಟ್ ಮಾಡ್ತೀನಿ. ಸೊ ಇವಾಗ ಅದು ವ್ಯಾಲ್ಯೂನ ಎಕ್ಸೆಪ್ಟ್ ಮಾಡ್ಕೊತು. ಸೊ ದಿಸ್ ಈಸ್ ಅ ಚೆಕ್ ಕನ್ಸ್ಟ್ರೆಂಟ್ ವರ್ಕ್. ಸಪೋಸ್ ನೀವಿಲ್ಲಿ 20 ಅಂತ ಕೊಟ್ಟರೆ ಅದು 20 ಆ್ಯಂಡ್ ಅಬವ್ ಇದ್ದಾಗ ಮಾತ್ರ ತೊಗೊಳುತ್ತೆ, ಬಟ್ ಅದ್ರದ್ಕಿಂತ ಬಿಲೋ ಇದ್ದರೆ ತೊಗೊಳಲ್ಲ. ಸೊ ಈ ಥರ ಚೆಕ್ ಕನ್ಸ್ಟ್ರೆಂಟ್ ವರ್ಕ್ ಆಗುತ್ತೆ. ಚೆಕ್ ಕನ್ಸ್ಟ್ರೆಂಟಲ್ಲಿ ಬರೀ ನಂಬರ್ ಮಾತ್ರ ಅಂತಲ್ಲ, ಸೊ ನೀವು ಏನು ಕಂಡೀಷನ್ ಕೊಡ್ತೀರಾ ಆ ಕಂಡೀಷನಲ್ಲಿ ಅದು ವಯಲೇಟ್ ಆಗದೆ ಇರೋ ಹಂಗೆ ನೋಡ್ಕೊಳೋದು ಚೆಕ್ ಕನ್ಸ್ಟ್ರೆಂಟ್ನ ಕೆಲಸ. ಸೊ ಈ ಥರ ನೀವು ಕನ್ಸ್ಟ್ರೆಂಟ್ಸ್ನ ವರ್ಕ್ ಆಗ್ತವೆ. ಕನ್ಸ್ಟೆಂಟ್ ಈ ಥರ ವರ್ಕ್ ಆಗೋದು. ಸೊ ಕನ್ಸ್ಟೆಂಟ್ ಬೇಸಿಕಲಿ ನಾನು ಹೇಳ್ದಂಗೆ ಅವು ಸಟ್ ಆಫ್ ರೂಲ್ಸ್. ಆ ರೂಲ್ಸ್ನ ಸೀಕ್ವಲಲ್ಲಿ ಡೇಟಾ ಡುಪ್ಲಿಕೇಶನ್, ಆಮೇಲೆ ಡೇಟಾ ಫೆಚ್ ಮಾಡೋಕ್ಕೆ ಡೇಟಾ ಫಾಸ್ಟ್ ಫೆಚ್ ಆಗಬೇಕು, ಆಮೇಲೆ ಡೇಟಾನ ಸ್ಟ್ರಕ್ಚರ್ಡ್ ವೇಲಿ ಬಿಲ್ಡ್ ಮಾಡಬೇಕು ಅನ್ನೋ ರೀಸನ್ಗೆ ಕನ್ಸ್ಟೆಂಟ್ಸ್ ಅನ್ನೋ ಒಂದಿಷ್ಟು ಕಾನ್ಸೆಪ್ಟ್ನ ತಂದರು. ಕನ್ಸ್ಟೆಂಟ್ಸ್ ಅಂದರೆ ಇಟ್ಸ್ ಅ ರೂಲ್ಸ್ ಅಂತ ಅಷ್ಟೇ. ಆ ರೂಲ್ಸ್ ಇರೋದ್ರಿಂದ ಡೇಟಾ ಸ್ಟ್ರಕ್ಚರ್ಡ್ ವೇಯಲ್ಲಿ ಸಿಸ್ಟಮಲ್ಲಿ ಫೀಡ್ ಆಗ್ತವೆ. ಸೊ ಇವಾಗ ನಾನು ಫಾರಿನ್ ಕೀ ಕನ್ಸ್ಟೆಂಟ್ ಏನಿದೆಯಲ್ಲ ಅದು ಯಾವ ಥರ ರಿಯಾಲಿಟಿಯಲ್ಲಿ ಯೂಸ್ ಆಗುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ. ಸಪೋಸ್ ಇವಾಗ ನಾನು ಸೆಲೆಕ್ಟ್ ಸ್ಟೇಟ್ಮೆಂಟ್ ತೊಗೊತೀನಿ. ಸೊ ಸ್ಟೂಡೆಂಟ್ಸ್, ಸೊ ಜಾಯಿನ್ ಅಂತ ಕೊಟ್ಟು ಸೊ ಇಲ್ಲಿ ಕಾಮನ್ ಆಗಿರೋದು ಸ್ಟೂಡೆಂಟ್ ಐ ಡಿ ಸ್ಟೂಡೆಂಟ್ ಟೇಬಲಲ್ಲಿ, ಅದು ನಮಗೆ ಈ ಟೇಬಲಲ್ಲೂ ಕಾಮನ್ ಆಗಿರೋದು ಸ್ಟೂಡೆಂಟ್ ಐ ಡಿ. ಸೊ ನಾವು ಇವಾಗ ಇದನ್ನು ಎಕ್ಸಿಕ್ಯೂಟ್ ಮಾಡ್ತೇನೆ. ಸೊ ಇಲ್ಲಿ ಸ್ಟೂಡೆಂಟಲ್ಲಿರೋ ಎಲ್ಲ ಕಾಲಮ್ಸು ಬರ್ತವೆ, ಆಮೇಲೆ ಸ್ಟೂಡೆಂಟ್ ಡಿಪಾರ್ಟ್ಮೆಂಟಲ್ಲಿರೋ ಎಲ್ಲ ಕಾಲಮ್ಸು ಫೆಚ್ ಆಗ್ತವೆ. ಬಟ್ ನನಗೆ ಸ್ಟೂಡೆಂಟ್ ನೇಮು ಆಮೇಲೆ ಆ ಸ್ಟೂಡೆಂಟ್ ಯಾವ ಡಿಪಾರ್ಟ್ಮೆಂಟಲ್ಲಿ ಸ್ಟಡಿ ಮಾಡ್ತಿದ್ದಾರೆ ಅನ್ನೋದು ನನಗೆ ಬೇಕು. ಸೊ ಇವಾಗ ನಾವು ಆಲ್ರೆಡಿ ಫಾರಿನ್ ಕೀಯಿಂದ ನಾವು ಲಿಂಕ್ ಮಾಡಿದ್ದೇವೆ. ಸೊ ಅದನ್ನು ಯಾವ ಥರ ಫೆಚ್ ಮಾಡಬೇಕು ಅಂದರೆ ನಾವಿಲ್ಲಿ ಸ್ಟೂಡೆಂಟ್ ನೇಮ್ನ ಆಮೇಲೆ ನಾವಿಲ್ಲಿ ಡಿಪಾರ್ಟ್ಮೆಂಟ್ ಟೇಬಲ್ ಇನ್ನೂ ಒಂದು ಟೇಬಲ್ನ ಜಾಯಿನ್ ಮಾಡ್ಕೋಬೇಕು. ಕಾಮನ್ ಆಗಿರೋದು ಡಿಪಾರ್ಟ್ಮೆಂಟ್ ಐ ಡಿ. ಸೊ ಇವಾಗ ಡಿಪಾರ್ಟ್ಮೆಂಟ್ ಐ ಡಿ. ಸೊ ಇವಾಗ ನಾನು ಸ್ಟೂಡೆಂಟ್ ನೇಮು ಫ್ರಮ್ ಸ್ಟೂಡೆಂಟ್ ಟೇಬಲ್, ಡಿಪಾರ್ಟ್ಮೆಂಟ್ ನೇಮ್ ಫ್ರಮ್ ಡಿ ಡಾಟ್ ಡಿಪಾರ್ಟ್ಮೆಂಟ್ ನೇಮ್. ಆ ಸ್ಟೂಡೆಂಟು ಆ ಯಾವ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಅನ್ನೋದನ್ನು ಇವಾಗ ಸ್ಟೂಡೆಂಟ್ ನೇಮ್ನ ಯಾವ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಅದನ್ನು ಫೆಚ್ ಮಾಡೋಕ್ಕೆ. ಸೊ ಸ್ಟೂಡೆಂಟ್ ಐ ಡಿ ಫ್ರಮ್ ಸ್ಟೂಡೆಂಟ್ ಡಿಪಾರ್ಟ್ಮೆಂಟ್ ಟೇಬಲ್, ಇದನ್ನು ಸ್ಟೂಡೆಂಟ್ ಐ ಡಿ ಫ್ರಮ್ ಸ್ಟೂಡೆಂಟ್ ಟೇಬಲಿಂದ ಮ್ಯಾಚ್ ಮಾಡ್ತೀನಿ. ಆಮೇಲೆ ಡಿಪಾರ್ಟ್ಮೆಂಟ್ ಐ ಡಿ ಫ್ರಮ್ ಸ್ಟೂಡೆಂಟ್ ಡಿಪಾರ್ಟ್ಮೆಂಟ್ ಟೇಬಲಿಂದ ಡಿಪಾರ್ಟ್ಮೆಂಟ್ ಐ ಡಿ ಫ್ರಮ್ ಡಿಪಾರ್ಟ್ಮೆಂಟ್ ಟೇಬಲ್ಗೆ ಮ್ಯಾಚ್ ಮಾಡಿಕೊಂಡು ಅಲ್ಲಿ ರೆಕಾರ್ಡ್ಸ್ನ ಫೆಚ್ ಮಾಡ್ತೀನಿ. ಸೊ ಇವಾಗ ನನಗೆ ನೇಮ್ ಮತ್ತು ಡಿಪಾರ್ಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತವೆ. ಈ ಸ್ಟೂಡೆಂಟ್ ಈ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಅಂತ. ಸೊ ನನಗೆ ಅವ್ರು ಯಾವ ಇಯರಲ್ಲಿದ್ದಾರೆ ಅಂತ ಗೊತ್ತಾಗಬೇಕಂದ್ರೆ ಸ್ಟೂಡೆಂಟ್ ಡಿಪಾರ್ಟ್ಮೆಂಟ್ ಎಸ್ ಟಿ ಡಾಟ್ ಇಯರ್. ಇವಾಗ ನಾನು ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಸೊ ನಿಮಗೆ ಆ ಸ್ಟೂಡೆಂಟ್, ಆ ಇಯರ್, ಆಮೇಲೆ ಆ ಡಿಪಾರ್ಟ್ಮೆಂಟ್ ನೇಮ್ನ ನೀವು ಫೆಚ್ ಮಾಡ್ಕೊಬೋದು. ಇವಾಗ ನಾನು ಸೆಕೆಂಡ್ ಇಯರಲ್ಲಿರೋ ಸ್ಟೂಡೆಂಟ್ಸ್ ಬೇಕು ಅಂದರೆ ಜಸ್ಟ್ ಒಂದು ಕಂಡೀಷನ್ ವೇರ್ ಎಸ್ ಟಿ ಡಾಟ್
ಇಯರ್ ಈಕ್ವಲ್ಸ್ ಟು 2 ಅಂತ ನೀವು ಕೊಟ್ಟರೆ ಸೊ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಬರ್ತಾರೆ. ಸೊ ಇವಾಗ ಸಿವಿಲಲ್ಲಿ ಸೆಕೆಂಡ್ ಇಯರಲ್ಲಿ ಓದೋ ಸ್ಟೂಡೆಂಟ್ಸ್ ಲಿಸ್ಟ್ ಬೇಕು ಅಂದರೆ ಈ ಥರ ನೀವು ಡೇಟಾನ ಫೆಚ್ ಮಾಡ್ಕೋಬೇಕು. ಸೊ ಈ ಥರ ನೀವು ಡೇಟಾ ಫೆಚ್ ಮಾಡಬೇಕಂದ್ರೆ ಫಾರಿನ್ ಕೀ ಕನ್ಸ್ಟೆಂಟಿಂದ ಲಿಂಕ್ ಮಾಡಿರಬೇಕು. ಸೊ ಡೇಟಾ ಈಸಿಯಾಗಿ ಫೆಚ್ ಆಗ್ತವೆ, ಆಮೇಲೆ ಫಾಸ್ಟಾಗಿ ಫೆಚ್ ಆಗ್ತವೆ. ಸೊ ಈ ಥರ ಸ್ಟೂಡೆಂಟ್ಸ್ ರೆಕಾರ್ಡ್ಸ್ನ ಲಿಂಕ್ ಮಾಡ್ಬೋದು. ಸೊ ಆ್ಯಕ್ಚುಲಿ ಇದನ್ನು ಡೈಗ್ರಾಮಿಂದ ನಾವು ತುಂಬ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೋದು. ಸೊ ಈ ಕನ್ಸೆಪ್ಟ್ ಏನಿದೆ ಇಂಟರ್ವ್ಯೂಗೆ ತುಂಬ ಇಂಪಾರ್ಟೆಂಟ್ ಕನ್ಸೆಪ್ಟ್ ಆಗಿರುತ್ತೆ. ಆಮೇಲೆ ಇಂಟರ್ವ್ಯೂವಲ್ಲಿ ಕನ್ಸ್ಟೆಂಟ್ಸ್ ಎಷ್ಟು ಟೈಪ್ಸು ಮತ್ತು ಏನು ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳಲ್ಲ, ಬಟ್ ಯೂಶ್ವಲಿ ಅವ್ರು ಟೇಬಲ್ನ ಕ್ರಿಯೇಟ್ ಮಾಡಿ ಈ ಥರ ಕನ್ಸ್ಟೆಂಟ್ನ ಈ ಟೇಬಲಲ್ಲಿ ಅಪ್ಲೈ ಮಾಡು ಅಂತ ನಿಮಗೆ ಡೈರೆಕ್ಟಾಗಿ ಹೇಳ್ತಾರೆ. ಸೊ ಅವಾಗ ನಿಮಗೆ ಆ ಕನ್ಸ್ಟೆಂಟ್ಸ್ ಏನಕ್ಕೆ, ಯಾವಾಗ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಇವಾಗ ನೀವು ಪ್ರಾಡಕ್ಟ್ ಬೇಸ್ ಕಂಪ್ನಿಗೆ ಹೋದರೆ ಯಾರೂ ಡೈರೆಕ್ಟಾಗಿ ನಿಮಗೆ ಕನ್ಸ್ಟೆಂಟ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಲ್ಲ. ಸೊ ಅವು ಯಾವ ಥರ ಅಪ್ಲೈ ಮಾಡಬೇಕು ಅಂತ ನಿಮಗೆ ಟೇಬಲ್ ಕ್ರಿಯೇಟ್ ಮಾಡಿ ತೋರಿಸು ಅಂತ ಹೇಳ್ತಾರೆ. ಸೊ ಅವಾಗ ನೀವು ಕನ್ಸೆಪ್ಟ್ಸ್ನ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇದು ತುಂಬ ಇಂಪಾರ್ಟೆಂಟ್ ಕನ್ಸೆಪ್ಟ್ ಆಗಿರುತ್ತೆ ಸೀಕ್ವಲ್ ಒಳಗಡೆ. ಸೊ ಇವತ್ತಿನ ವಿಡಿಯೋದಲ್ಲೇ ಇಷ್ಟೇ, ಕನ್ಸ್ಟೆಂಟ್ಸ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡೋದ್ರಿಂದ ಏನೂ ಬರಲ್ಲ. ಆ್ಯಕ್ಚುಲಿ ನಾವು ಎಕ್ಸ್ಪ್ಲೇನ್ ಮಾಡುವಾಗ ಎಲ್ರಿಗೂ ಅರ್ಥ ಆಗೋ ಥರ ಇರುತ್ತೆ, ಬಟ್ ನೀವು ಅದನ್ನು ಪ್ರಾಕ್ಟೀಸ್ ಮಾಡದೇ ಇದ್ದರೆ ನಿಮಗದು ಸಡನ್ನಾಗಿ ಯಾರೋ ಒಂದು ಕ್ವಶನ್ ಹಾಕಿದಾಗ ನಿಮಗೆ ತುಂಬ ಡಿಫಿಕಲ್ಟ್ ಆಗುತ್ತೆ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಬಟ್ ನೀವು ಕೇಳಿದಾಗ ನಿಮ್ಗೆ ತುಂಬ ಕಂಪ್ಲೀಟಾಗಿ ಅರ್ಥ ಆಗಿರುತ್ತೆ. ಬಟ್ ಅದನ್ನು ವರ್ಕ್ ಮಾಡುವಾಗ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಅಲ್ಲಿ ಸಡನ್ನಾಗಿ ನೀವು ಎಕ್ಸಿಕ್ಯೂಟ್ ಮಾಡ್ಕೊಬೋದು. ಸೊ ಪ್ರಾಕ್ಟೀಸ್ ಮಾಡಿ. ಯಾವುದೇ ಲ್ಯಾಂಗ್ವೇಜ್ ನೀವು ಕಲಿತ್ರೆ AI ಯೂಸ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ. ಸೊ ಇವಾಗೆಲ್ಲ AI ಬೂಮಲ್ಲಿದೆ. ಸೊ ಸೀಕ್ವಲ್ನ AI ಹೆಲ್ಪಿಂದ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡಿಕೊಂಡು ಪರ್ಫೆಕ್ಟಾಗಿ. ಥ್ಯಾಂಕ್ ಯು.